ಅರಣ್ಯದ ಪ್ರಾಣಿಗಳಿಗೆ ಹಣ್ಣು ಮತ್ತು ಹಂಪಲು ಹಾಕುವುದು ಸರಿಯೇ ಅಥವಾ ತಪ್ಪೇ? ನಮಸ್ಕಾರ ಗೆಳೆಯರೆ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಹೇಳುವುದೇನೆಂದರೆ, ನನ್ನಿಂದ ಒಂದು ತಪ್ಪಾಗಿದೆ ಗೆಳೆಯರೆ, ಅದಕ್ಕೋಸ್ಕರ ನಿಮ್ಮೆಲ್ಲರ ಹತ್ತಿರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಆ ತಪ್ಪನ್ನು ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಗೆಳೆಯರೆ. ಆ ತಪ್ಪು ಏನಂತ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಆದಷ್ಟು ಜಾಸ್ತಿ ಜನರಿಗೆ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ. ಅರಣ್ಯದ ಪ್ರಾಣಿಗಳಿಗೆ ಹಣ್ಣು ಮತ್ತು ಹಂಪಲು ಹಾಕುವುದು ಸರಿಯೇ ಅಥವಾ ತಪ್ಪೇ? ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಗೆಳೆಯರೆ. ಒಳ್ಳೆಯದಂತಾಗಿ ಕಾಣುವ ರೀತಿಯಲ್ಲಿ ನೋಡಿದರೆ, ಅರಣ್ಯದಲ್ಲಿ ಕೆಲವು ವೇಳೆ ಬರಗಾಲದ ಸಮಯದಲ್ಲಿ ಜನರು ದಯೆಯಿಂದ ಆ ಪ್ರಾಣಿಗಳಿಗೆ ನೀರು, ಹಣ್ಣು, ತರಕಾರಿಗಳನ್ನು ಹಾಕುತ್ತಾರೆ. ಆ ತರಕಾರಿ, ಹಣ್ಣುಗಳನ್ನು ಆ ಪ್ರಾಣಿಗಳು ತಿಂದು ತಾತ್ಕಾಲಿಕವಾಗಿ ಬದುಕಲು ಸಹಾಯವಾಗಬಹುದು. ಆದರೆ ಇದರಿಂದ ಉಂಟಾಗುವ ಸಮಸ್ಯೆಗಳೇನೆಂದರೆ ಗೆಳೆಯರೆ, ಪ್ರಾಣಿಗಳ ನೈಸರ್ಗಿಕ ಅಭ್ಯಾಸ ಹಾಳಾಗುವುದು. ಕೋತಿ, ಜಿಂಕೆ, ಕರಡಿ, ನವಿಲು ಇತ್ಯಾದಿ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ಸ್ವಂತವಾಗಿ ಹುಡುಕಬೇಕು. ಆ ಪ್ರಾಣಿಗಳಿಗೆ ಜನರಿಂದ ಸ್ವಾಭಾವಿಕವಾಗಿ ಆಹಾರಗಳು ಸಿಕ್ಕಿದರೆ ಅವು ಆಹಾರ ಹುಡುಕುವ ಗುಣ ಕಳೆದುಕೊಳ್ಳುತ್ತವೆ ಗೆಳೆಯರೆ. ಇದರಿಂದ ಮಾನವ ಮತ್ತು ಪ್ರಾಣಿಯ ನಡುವೆ ಒಂದು ಸಂಘರ್ಷ ಉಂಟಾಗಬಹುದು. ಅದು ಏನೆಂದರೆ ಗೆಳೆಯರೆ, ಜನರು ಹಣ್ಣು ಹಾಕುವ ಅಭ್ಯಾಸದಿಂದ ಪ್ರಾಣಿಗಳು ಹಳ್ಳಿಗಳ ಕಡೆ ಬಂದು ತೊಂದರೆ ಕೊಡಬಹುದು. ಈ ರೀತಿ ಸಮಸ್ಯೆಗಳು ಆಗುವುದರಿಂದ ಅರಣ್ಯದಲ್ಲಿ ಅಸಮತೋಲನ ಉಂಟಾಗಬಹುದು. ಅದು ಏನೆಂದರೆ, ಅರಣ್ಯದ ಆಹಾರ ಸರಪಳಿ ಹಾಳಾಗುತ್ತದೆ. ಇದರಿಂದ ಕೆಲವು ಪ್ರಾಣಿಗಳಿಗೆ ಹೆಚ್ಚು ಆಹಾರ ಸಿಗಬಹುದು, ಇನ್ನಿತರ ಪ್ರಾಣಿಗಳಿಗೆ ಕಡಿಮೆ ಸಿಗಬಹುದು. ಅದಕ್ಕೆ ಮೊದಲನೇದಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗುವುದೇನೆಂದರೆ, ವನ್ಯಜೀವಿಗಳಿಗೆ ಆಹಾರ ಹಾಕುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅರಣ್ಯದಲ್ಲಿ ಇರುವ ಪ್ರಾಣಿಗಳ ಸ್ವಾಭಾವಿಕ ವಾಸಸ್ಥಳವನ್ನು ಕಾಪಾಡುವುದು ಮತ್ತು ಅವುಗಳಿಗೆ ನೈಸರ್ಗಿಕ ಆಹಾರ ಸಾಗುವಂತೆ ಪರಿಸರವನ್ನು ಸಂರಕ್ಷಿಸುವುದು ಬಹಳ ಮುಖ್ಯ. ಈಗ ಜನರ ಸರಿಯಾದ ಕ್ರಮಗಳೇನೆಂದರೆ, ಜನರು ಹಣ್ಣು ಹಾಕುವುದರ ಬದಲು ಅರಣ್ಯ ಸ್ವಚ್ಛವಾಗಿಡುವುದು, ಗಿಡ ನೆಡುವುದು, ಸುತ್ತಮುತ್ತಲಿನ ಜಲಾಶಯಗಳನ್ನು ರಕ್ಷಿಸುವುದು ಮಾಡಬೇಕು. ಇದರಿಂದ ಪ್ರಾಣಿಗಳಿಗೆ ಸಾಕಷ್ಟು ಆಹಾರ ಮತ್ತು ನೀರು ದೊರಕುತ್ತವೆ ಗೆಳೆಯರೆ. ಆದ್ದರಿಂದ ನಮ್ಮ ಚಿಂಚೋಳಿಯ ಅರಣ್ಯವನ್ನು ನೋಡಲು ಬರುವ ಜನರಿಗೆ ಮತ್ತು ಚಿಂಚೋಳಿಯ ಸುತ್ತಮುತ್ತಲಿನ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಅರಣ್ಯದ ಪ್ರಾಣಿಗಳಿಗೆ ಆಹಾರ ಹಾಕುವುದು ನಿಷೇಧಿತ. ಆಹಾರದ ಬದಲು ಅವುಗಳ ನೈಸರ್ಗಿಕ ವಾಸಸ್ಥಳವನ್ನು ಕಾಪಾಡುವುದು ನಿಜವಾದ ಸಹಾಯ ಗೆಳೆಯರೆ. ಈಗ ನನ್ನಿಂದ ಕೂಡ ತಪ್ಪಾಗಿದೆ, ಅದಕ್ಕೆ ನಿಮ್ಮೆಲ್ಲರ ಹತ್ತಿರ ಕ್ಷಮೆ ಕೇಳಿಕೊಳ್ಳುತ್ತಿದ್ದೇನೆ ಗೆಳೆಯರೆ. ನೀವು ಕೂಡ ಈ ತಪ್ಪನ್ನು ಮಾಡಬೇಡಿ ಅಂತ ನಿಮ್ಮೆಲ್ಲರ ಹತ್ತಿರ ದಯೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅರಣ್ಯದ ಮೇಲೆ ಮತ್ತು ಪ್ರಾಣಿಯ ಮೇಲೆ ನಿಮ್ಮೆಲ್ಲರ ಪ್ರೀತಿ, ಕಾಳಜಿ ಸದಾ ಇದೇ ರೀತಿ ಇರಲಿ ಅಂತ ನಿಮ್ಮೆಲ್ಲರ ಹತ್ತಿರ ಕೇಳಿಕೊಳ್ಳುತ್ತೇನೆ ಗೆಳೆಯರೆ. ಥ್ಯಾಂಕ್ ಯು.